ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅರ್ಥಾತ್ ಮನ್ರೇಗಾ ಗ್ರಾಮೀಣ ಭಾಗದ ಜನರಿಗೆ ವರ್ಷದಲ್ಲಿ ಕನಿಷ್ಠ 100 ದಿನ ಗರಿಷ್ಠ 100 ದಿನ ಕೆಲಸ ಕೊಡುವಂತ ಒಂದು ಯೋಜನೆ ಆಗಿತ್ತು. ಈಗ ಈ ಯೋಜನೆಯಲ್ಲಿ ಕೆಲ ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಒಂದು ತಿದ್ದುಪಡಿ ಬಿಲ್ ಅನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ. ಇದೇ ವಿಚಾರ ವಿಪಕ್ಷಗಳ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ದೇಶದ ಜನ ಕೂಡ ಈ ತಿದ್ದುಪಡಿ ಬಿಲ್ ಬಗ್ಗೆ ಕೆಲ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಹೌದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದ್ದಾರೆ ಅನ್ನುವಂಥದ್ದು ಪಕ್ಕಕ್ಕಿಡೋಣ, ಅದೊಂದು ವಿಚಾರ. ಆದ್ರೂ ಕೂಡ 100 ದಿನ ಇದ್ದಂತ ಗರಿಷ್ಠ ಮಿತಿಯನ್ನು 125ಕ್ಕೆ ಹೆಚ್ಚಿದ್ರೂ ಕೂಡ ಇದರಲ್ಲಿ ರಾಜ್ಯದ ಪಾಲು 60 ಅಂತ ಅಥವಾ 40% ಅಂತ ಹೇಳಿರುವಂಥದ್ದು. ಜೊತೆಗೆ ಈ ಕಟಾವಿನ ಸಂದರ್ಭದ 40 ದಿನಗಳ ವಿಚಾರವಾಗಿ ಅಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಂತ ಹಂತವಾಗಿ ರದ್ದು ಮಾಡುವಂತ ನಿಟ್ಟಿನ ಪ್ರಯತ್ನ ಅಂತೇಳಿ ವಿಪಕ್ಷಗಳು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಈ ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟ ಹಾಗಿನ ತಿದ್ದುಪಡಿ ಬಿಲ್ ಹೇಗೆ ಸಂಸತ್ನಲ್ಲಿ ದೊಡ್ಡ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ, ಚರ್ಚೆ ಏನೇನು ನಡೀತಾ ಇದೆ ಇದ್ರ ಮೇಲೆ ಬನ್ನಿ ನೋಡೋಣ. नाम बदलने का बहाना है, सच्चाई ये है कि ये पूरी योजना खत्म करना चाहते हैं. तो how is it an insult for Mahatma Gandhi ji? ಬಡವರ ಬೆನ್ನೆಲುಬು, ಗ್ರಾಮೀಣ ಜನರ ಆರ್ಥಿಕ ಸಂಜೀವಿನಿ ಉದ್ಯೋಗ ಖಾತ್ರಿ ಯೋಜನೆ ಅರ್ಥಾತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಗ್ರಾಮೀಣ ಜನರಿಗೆ ವರ್ಷದಲ್ಲಿ 100 ದಿನ ಯೋಜನೆಯಿಂದ ಉದ್ಯೋಗ ಸಿಗ್ತಿತ್ತು. 2005ರಲ್ಲಿ ಯುಪಿಎ ಸರ್ಕಾರ ಮನ್ರೇಗಾ ಯೋಜನೆ ಜಾರಿಗೆ ತಂದಿತ್ತು. ಆದ್ರೀಗ ಮನ್ರೇಗಾ ಯೋಜನೆಯ ಹೆಸರು ಕೆಲ ಅಂಶಗಳನ್ನ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬದಲಾಯಿಸೋಕೆ ಮುಂದಾಗಿದೆ. ಲೋಕಸಭೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವ್ ಮಿಷನ್ ಹೆಸರಿನಲ್ಲಿ ಮಸೂದೆಯನ್ನ ಮಂಡಿಸಿದೆ. ಇದನ್ನೇ ಚಿಕ್ಕದಾಗಿ ವಿಕಸಿತ ಭಾರತ್ ಜಿ ರಾಮ್ ಜಿ ಅಂತ ಹೆಸರಿಸಲಾಗಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿದ್ದ ಯೋಜನೆಯನ್ನ ಬದಲು ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸೇರಿ ವಿಪಕ್ಷ ನಾಯಕರು ಕೆಂಡ ಕಾರಿದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹಿಡಿದು ಸಂಸತ್ ಎದುರು ಪ್ರತಿಭಟಿಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ರೋಷಾಗ್ನಿ. ಮೋದಿಯವರು 2 ವಿಷಯಗಳನ್ನ ಇಷ್ಟಪಡೋದಿಲ್ಲ: ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಮತ್ತು ಬಡವರು ಪಡೆಯುವ ಹಕ್ಕುಗಳು ಇಷ್ಟವಾಗೋದಿಲ್ಲ. ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ದೃಷ್ಟಿಕೋನದ ಜೀವಂತ ಸಾಕಾರವೇ ಮನ್ರೇಗಾ. ಇದು ಲಕ್ಷಾಂತರ ಗ್ರಾಮೀಣ ಭಾರತೀಯರಿಗೆ ಜೀವನಾಡಿಯಾಗಿದೆ ಮತ್ತು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ನಿರ್ಣಾಯಕ ಆರ್ಥಿಕ ಸುರಕ್ಷತಾ ಜಾಲವಾಗಿದೆ ಎಂದು ಸಾಬೀತಾಗಿದೆ. ಆದರೂ ಈ ಯೋಜನೆಯು ಪ್ರಧಾನಿ ಮೋದಿಯವರನ್ನ ಯಾವಾಗಲೂ ಅಸ್ಥಿರಗೊಳಿಸಿದೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರವು ಅದನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸಿದೆ. ಅಲ್ಲದೆ ಮನ್ರೇಗಾ ಯೋಜನೆ ಸಂಪೂರ್ಣವಾಗಿ ರದ್ದು ಮಾಡಲು ದೃಢ ನಿಶ್ಚಯ ಮಾಡಿದ್ದಾರೆ. ಈ ಹೊಸ ಮಸೂದೆಯು ಮಹಾತ್ಮ ಗಾಂಧಿಯವರ ಆದರ್ಶಗಳಿಗೆ ಅವಮಾನವಾಗಿದೆ. ನಿರುದ್ಯೋಗದ ಮೂಲಕ ಯುವಕರ ಭವಿಷ್ಯ ನಾಶ ಮಾಡಿದ ನಂತರ ಮೋದಿ ಸರ್ಕಾರವು ಬಡ ಗ್ರಾಮೀಣ ಕುಟುಂಬಗಳ ಸುರಕ್ಷಿತ ಜೀವನೋಪಾಯವನ್ನ ಟಾರ್ಗೆಟ್ ಮಾಡಿದೆ. ಮನ್ರೇಗಾ ಯೋಜನೆ ಹೆಸರು ಬದಲಾಯಿಸ್ತಾ ಇರೋ ಕೇಂದ್ರ ಸರ್ಕಾರದ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ಆಕ್ರೋಶ ಹೊರಹಾಕಿದ್ರು. नाम बदलने का बहाना है, सच्चाई ये है कि ये पूरी योजना खत्म करना चाहते हैं. जो अधिकार दिया था, कानूनी अधिकार रोजगार का, उसको खत्म करना चाहते हैं. और ये गरीब से गरीब जनता के लिए योजना है. कहीं भी आप जाएंगे तो सबसे गरीब मजदूर मनरेगा का मजदूर है और उसकी कोई इन्होंने बिल्कुल इसके बारे में ये सोचना नहीं चाह रहे हैं कि कितनी आपत्ति होगी इसके हटाने से. इस योजना को खत्म करना चाहते हैं. महात्मा गांधी जी राष्ट्रपिता है. ವಿಪಕ್ಷಗಳ ಆರೋಪಕ್ಕೆ ಬಿಜೆಪಿ ಸಂಸದೆ ಕಂಗನಾ ತಿರುಗೇಟನ್ನ ನೀಡಿದ್ರು. ಮಹಾತ್ಮ ಗಾಂಧೀಜಿ ಅವರಿಗೆ ಅಪಮಾನ ಮಾಡಲಾಗ್ತಾ ಇಲ್ಲ ಅಂತ ಟಾಂಗ್ ಕೊಟ್ರು. How is it an insult for Mahatma Gandhi ji? महात्मा जी जो है श्री राम को लेकर जो है रघुपति राघव राजा राम को लेकर उन्होंने एक नेशनल एंथम बनाया था जिससे उन्होंने पूरे देश को जो है संगठित किया था. तो how is it an insult for महात्मा गांधी जी? उन्हीं के सपने को पूरा करके जो है इसे राम का नाम दिया जा रहा है. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮನ್ರೇಗಾ ನೇಮ್ ಚೇಂಜ್ ಕದನ ತಾರಕಕ್ಕೇರಿದೆ. ಇದರ ನಡುವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನಾಳೆ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ನೀಡಿದೆ. ಇನ್ನು ಮನ್ರೇಗಾ ಮಹಾಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.